ಹೌ ಆರ್ ಯು? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನನಗೊಂದು ಕುತೂಹಲದ ಪ್ರಶ್ನೆ, ನೀವು ಉತ್ತರ ಕೊಟ್ಬಿಡಿ ನನಗೆ. ಹೇಳಿ. ಸಾಮಾನ್ಯವಾಗಿ ಯಾರೇ ಗೆಸ್ಟ್ ನಾನು ಅತಿಥಿಗಳಾಗಿ ಕರೆದಾಗ ಹರೀಶ್ ಯಾವ ಕಾರ್ಯಕ್ರಮದ ರೂಪುರೇಷೆ ಏನು, ಆ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾತಾಡ್ಬೇಕಾಗತ್ತೆ, ಈ ತರದೆಲ್ಲ ಒಂದಷ್ಟು ಕ್ವಶನ್ ಕೇಳ್ತಾರೆ. ಯಾವ ಪ್ರಶ್ನೆಯನ್ನೂ ಕೇಳದೆ ನನಗೊಂದು ಡೇಟ್ ಕೊಟ್ಟು ಕ್ವಿಕ್ ಆಗಿ ನಮ್ಮ ಹರಿಕಥೆಗೆ ಬಂದು ಕೂತಿದ್ದೀವಿ. ಹಂಬಲ್ ನಿಮ್ಮ ಜೆಸ್ಚರ್ಗೆ ಅಂಡ್ ಥ್ಯಾಂಕ್ ಯು, ನಿಮ್ಮ ಅಭಿಮಾನಕ್ಕೆ ಥ್ಯಾಂಕ್ ಯು. ಹರೀಶ್ ಅವರೇ, ನೀವು ಕರೆದಾಗ ನನಗೆ ಗೊತ್ತಿರುತ್ತೆ, ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಆಮೇಲೆ ನೀವು ಯಾರನ್ನೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸೋದೇ ಇಲ್ಲ. ನಿಮ್ಮ ಫಾರ್ಮ್ಯಾಟ್ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ. ಸೊ ನಾನು ನಿಮ್ಮ ಒಂದು ಫಾರ್ಮ್ಯಾಟಿಗೆ, ಕಾರ್ಯಕ್ರಮಕ್ಕೆ ಒಂದು ಫ್ಯಾನ್. ಸೊ ಹಾಗಾಗಿ ಹರೀಶ್ ಅವರಂದ್ರೆ ಎಸ್, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅನ್ಕೊಂಡು ಬಂದಿದ್ದೀನಿ. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಬಟ್ ನಮಗಂತೂ ಅಭಿಮಾನ ಯಾವಾಗ್ಲೂ ಇದ್ದೇ ಇರುತ್ತೆ. ಒಂದು ಗುಲ್ಗಂಜಿ ತೂಕ ಹೆಚ್ಚು, ಬಿಕಾಸ್ ನೀವು ನಮ್ ಕಡೆ ಹುಡುಗಿ ಅಂತ. ಹೌದು, ಕೊಳ್ಳೇಗಾಲ ಏನೇನಕ್ಕೋ ಫೇಮಸ್, ಆದ್ರೆ ಬೇರೆ ಬೇರೆದಕ್ಕೂ ಕೊಳ್ಳೇಗಾಲ ಇದೆ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅಂತ. ಹೌದು, ಕೊಳ್ಳೇಗಾಲದಲ್ಲಿ ಗೀತಾ ಭವನ್ ಅಂತ ಒಂದು ಹೋಟೆಲ್ ಇದೆ, ಅದು ನಮ್ಮ ತಾತ ಅವ್ರು ಮಾಡಿದ್ದು. ಸೊ ಅಲ್ಲಿ ಚಿಕ್ಕ ವಯಸ್ಸಿಂದ ಸಮ್ಮರ್ ಹಾಲಿಡೇಸ್ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಡ್ತಿದ್ವಿ ನಾವು. ಅಲ್ಲಿ ನಮಗೆ ನಮ್ಮ ತಾತ ಅವರು, ಈಗ ಅವರಿಲ್ಲ, ಬಟ್ ಅವರೇ ನಮ್ಗೆ ಎಲ್ಲ ವಡೆ ತಗೊಂಡ್ ಬರ, ಅದಕ್ಕೆ ಬಂದಿದ್ದಾಳೆ ವಡೆ ತಗೊಂಡ್ ಬಾ, ಮಸಾಲೆ ದೋಸೆ ತಗೊಂಡ್ ಬಾ ಅಂತ ಹೋಟೆಲಿಂದ ಮನೆಗೆ ಬರೋದು ತಿಂಡಿಗಳೆಲ್ಲ. ಸೊ ನಮಗೆ ಆ ಟೈಮಲ್ಲಿ ವಿ ವುಡ್ ಲುಕ್ ಫಾರ್ವರ್ಡ್ ಟು ಇಟ್. ಆ ಒಂದು ಪ್ರೀತಿ, ಕೊಳ್ಳೇಗಾಲ ಅಂದ್ರೆ ನಾವು ಏನ್ ಬೇಕಾದ್ರೆ, ಮನೇಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಪ್ಪ ಅಮ್ಮ, ಅಲ್ಲಿ ಸ್ವಲ್ಪ ನಾನು ಅಣ್ಣ ಎಲ್ಲ ತುಂಬಾನೇ ಚೆನ್ನಾಗಿ ಓಡಾಡ್ಕೊಂಡು, ಅಲ್ಲಿ ದೊಡ್ಡ ಮನೆ ಇತ್ತು, ಹಿತ್ಲಲ್ಲೆಲ್ಲ ಆಟ ಆಡ್ತಾ. ಸೊ ಹೀಗೆ ನಮ್ಮ ಬಾಲ್ಯ ಆಗಿದೆ, ಬೆಳೆದಿದ್ದೀವಿ ನಾವು. ಸೊ ಈಗ ಮತ್ತೆ ವಾಪಸ್ ಕೊಳ್ಳೇಗಾಲಕ್ಕೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಆ ನೆನಪುಗಳೆಲ್ಲ, ಸಿಹಿ ನೆನಪುಗಳೆಲ್ಲ ವಾಪಸ್ ಬರುತ್ತೆ. ಇನ್ನು ಕಸಿನ್ಸ್ ಎಲ್ಲ ಈಗ ಕೂಡ ಇದ್ದಾರೆ. ಬಟ್ ಈಗ ಒಂದು ವರ್ಷಕ್ಕೆ ಒಂದ್ಸಲಿ ಹೋಗೋದು ಅಂತ ಆಗ್ಬಿಟ್ಟಿದೆ ಈಗ. ಬಟ್ ಖಂಡಿತ ಹೋಗ್ತೀನಿ, ವರ್ಷಕ್ಕೆ ಒಂದ್ಸಲಿನಾದ್ರೂ ನಾನು. ಈ ಊರಿನ ಸೊಗಡಿರುತ್ತಲ್ಲ, ಊರಿನ ಭಾಷೆಯ ಸೊಗಡಿರುತ್ತೆ. ಹೌದು, ಅದ್ ಮಾತಾಡ್ತೀರಿ? ಸ್ವಲ್ಪ ಮಿಕ್ಸ್ ಆಗ್ಬಿಟ್ಟಿದೆ ನಂದು. ಕೊಳ್ಳೇಗಾಲಕ್ಕೆ ಹೋದ ತಕ್ಷಣ ನೀವು ಬೆಂಗಳೂರು ತರ ಮಾತಾಡೋಕ್ಕಾಗಲ್ಲ, ನೋಡಿ ಇವಳು ಬಂದ್ಬಿಡಿ ಹಿಂಗ್ ಮಾತಾಡ್ತಾಳೆ ಅಂತಾರೆ. ಆಕ್ಚುಲಿ ಯಾರು ಅದನ್ನ ಗಮನಿಸಿ ನನ್ಗೆ ಹೇಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಒಂಥರ, ನಾನ್ ಹೆಂಗ್ ಮಾತಾಡ್ತೀನೋ ಮೂರ್ ಕಡೆನೂ, ಈಗ ಕೊಳ್ಳೇಗಾಲಕ್ಕೆ ಹೋದ್ರು ಸರಿ, ಮೈಸೂರ್ಗೆ ಹೋದ್ರು ಸರಿ, ಬೆಂಗಳೂರಲ್ಲಾದ್ರೂ ಸರಿ, ಇಲ್ಲ ಮಂಗ್ಳೂರಲ್ಲಾದ್ರೂ ಸರಿ, ಒಂದೇ ತರ ನಂದು ಭಾಷೆ. ಸ್ಲ್ಯಾಂಗ್ ಮಿಕ್ಸ್ ಮಾಡಲ್ವಾ ಅಲ್ಲಿಗ? ಇಲ್ಲ, ಕೊಳ್ಳೇಗಾಲಕ್ಕೆ ಹೋದ್ರೆ ಊರ್ ಕಡೆ ಈಗ ಬಂದ್ಯಾವಾ ಇಲ್ಲ, ಕರೆಕ್ಟ್. ಅದನ್ನ ನಾವು ಪಿಕ್ ಮಾಡ್ಲಿಲ್ಲ, ಅದ್ ಯಾಕೆ ಐ ಡೋಂಟ್ ನೋ. ಬಟ್ ಮನೇಲಿ ನಾವ್ ಹೆಂಗ್ ಮಾತಾಡ್ತೀವೋ ಹಂಗೇನೆ ಮೂರ್ ಕಡೆನೂ ಎಲ್ಲ. ಬಟ್ ಅಲ್ಲಿ ಹೋದಾಗ ಅದೊಂಥರ ಖುಷಿ ಆಗುತ್ತೆ. ನಾನು ಇಲ್ಲಿದ್ದೀನಿ, ಇದು ಈ ಜಾಗದ ಒಂದಿದು ಸೊಗಡೆ ಇದು ಅಂತ, ಅದು ಕೇಳಕ್ಕೆ ತುಂಬಾನೇ ಹಿತ ಆಗುತ್ತೆ. ಈಗ ಮೈಸೂರ್ ಕಡೆ ಹೋದ್ರೆ ಅಲ್ಲೇ ಒಂದು ತರ ಆ ಸ್ಲ್ಯಾಂಗ್ಸ್ ಎಲ್ಲ ಬೇರೆ ತರ, ಮಂಗ್ಳೂರಲ್ಲಿ ಇನ್ನೊಂಥರ, ಉಡುಪಿಲಿ ತುಳು ಭಾಷೆಯಲ್ಲಿ ಎಷ್ಟೋ ಸರಿ ಎಂಚೊಳ್ಳರು, ಲೈಕ್ ಒಳ್ಳೆರ, ಏಪಾಬತ್ನ, ಏನೋ ಆ ತರ ಎಲ್ಲ. ಕನ್ನಡನೂ ಅದು ಒಂಥರ ಬೇರೆನೆ, ಮಂಗ್ಳೂರ್ ಕನ್ನಡ ಬೇರೆನೆ ಬರುತ್ತೆ. ಸೊ ಹಾಗಾಗಿ ನಾನು 3 ಪ್ರದೇಶದಲ್ಲಿ ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಬೆಳೆದಿದ್ರಿಂದ ನನಗೆ ಒಂಥರ ನಂದೇ ಆದ ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಹೇಳ್ಕೋಬಹುದು ಯಾರಿಗಾರು, ಎಷ್ಟು ಜಿಲ್ಲೆ ನೀರ್ ಕುಡ್ದಿದ್ದೀನಿ ಗೊತ್ತಾ? ಹೌದು, ಕರೆಕ್ಟ್. ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ನಿಮ್ ಪ್ರಕಾರ, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಅಥವಾ ರಾಧಿಕಾ ನಾರಾಯಣ್ ಅವ್ರಿಗೆ, ಈ ತರಹದ ಬೇಸ್ ಇದೆಯಲ್ಲ, ಅಂದ್ರೆ ಊರಿನ ನೆಲದ ಕುಟುಂಬದ ಬೇರು ಎಷ್ಟು ಸಪೋರ್ಟಿವ್ ಆಗಿರುತ್ತೆ ರಾಧಿಕಾ? ತುಂಬಾನೇ. ಅಂದ್ರೆ ಈಗ ಕೊಳ್ಳೇಗಾಲದಲ್ಲೂ ನಮ್ಮ ತಾತ ಅವರು ಉಡುಪಿಯಿಂದ ಅವರು ಶಿಫ್ಟ್ ಆಗಿ ಮೂವ್ ಆಗಿ ಕೊಳ್ಳೇಗಾಲಕ್ಕೆ ಬಂದ್ಬಿಟ್ಟು ಅಲ್ಲೇ ಒಂದು ಬಿಸ್ನೆಸ್ ಶುರು ಮಾಡಿದ್ರು. ಸೊ ಆ ರೀತಿ ಆದಾಗ ಅವರು ಅಲ್ಲಿ ಲೋಕಲ್ ಜನರಿದಾರಲ್ಲ, ಅವ್ರ ಜೊತೆ ಎಲ್ಲ ಬೆರೆತು ಅವ್ರಿಗಾಗಿ ಮಾಡೋದು ಎಲ್ಲ. ಸೊ ಈ ತರ ಒಂದು ಮೌಲ್ಯಗಳನ್ನೆಲ್ಲ ನಾವು ಕಲ್ತ್ಕೊಂಡ್ ಬಂದ್ವಿ. ನೀವು ಎಲ್ಲಿ ಹೋಗ್ತೀರಾ, ಟು ಗಿವ್ ಬ್ಯಾಕ್ ಟು ದ್ಯಾಟ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈಗ ನಾನು ಬೆಂಗಳೂರಲ್ಲಿದ್ದು ನನಗೆ ಬೆಂಗಳೂರು ಜನರಿಗೆ ವಾಪಸ್ ಕೊಡ್ಬೇಕು. ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಮೈಸೂರಿಗೆ ಹೋದಾಗ ನನಗೆ ಅಲ್ಲಿದು ಜನರು, ಅವ್ರದ್ದು ಪ್ರೀತಿ, ಅದನ್ನ ನಾನು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಆ ಒಂದು ಮೌಲ್ಯ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಪ ಅಂತ ನನ್ಗೆ ಅನ್ಸುತ್ತೆ. ಈಗ ನಾನು ಎಲ್ಲೇ ಹೋದ್ರೂ ಅಲ್ಲಿರೋ ಕಲ್ಚರ್ ಆಗಿರ್ಬೋದು, ಅಲ್ಲಿರೋ ಭಾಷೆ ಆಗಿರ್ಬೋದು, ಅದನ್ನ ಗೌರವಿಸಿ ಆ ಒಂದು ಮೌಲ್ಯಗಳ ಜೊತೆ ನಾವು ಬೆರೆತಾಗ ನಮ್ಗೆ ಯಾವಾಗ ಶ್ರೇಯಸ್ಸಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಎಷ್ಟೋ ಸರಿ ಕಳೆದೋಗ್ಬಿಡ್ತೀವಿ ಬೆಂಗಳೂರು ಸಿಟಿಗೆ ಬಂದ್ಮೇಲೆ ಅಲ್ವಾ? ಹೌದು, ಊರು ಮರ್ತು ಬಿಡ್ತೀವಿ.
ಅಥವಾ ಇದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ಯಾವಾಗ್ಲೂ ಎಷ್ಟೋ ವರ್ಷಕ್ಕೊಂದ್ಸರಿ ಹೋಗೋ ತರ ಆಗ್ಬಿಡುತ್ತೆ. ಹೌದು. ಬಟ್ ಸೆಳೆತ ಅಂತೂ ಇದ್ದೇ ಇರುತ್ತೆ. ನೆನಪಿಸ್ಕೋಬೇಕಾ, ಹೋಗ್ಬೇಕು ಅಂತ ಎಲ್ಲರಿಗೂ ಯಾವಾಗ್ಲೂ ಅನ್ಕೋಬೇಕಾದ್ರು, ಅಲ್ಲಿರುವುದು ನಮ್ಮನೆ ಇಲ್ಲಿರುವೆವು ಸುಮ್ಮನೆ ಅಂತ ಒಂದು ಮಾತು. ಹೌದು, ರೂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಈಗ ಜಾಸ್ತಿ ಲೈಫ್ ಎಕ್ಸ್ಪೀರಿಯನ್ಸಸ್ ಆಗ್ತಾ ಆಗ್ತಾ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇನ್ನೂ ಅದು ಮನವರಿಕೆ ಆಗ್ತಾ ಹೋಗ್ತಾ ಇದೆ. ಪ್ಲೀಸ್, ರಾಧಿಕಂಗೆ ಖುಷಿ ಪಡಿಸ್ಬೇಕು ಅಂದ್ರೆ ಒಳ್ಳೆ ಮಸಾಲಾ ಟೀ ಕೊಡಬೇಕು. ಓ, ಎಲ್ಲ ಅರ್ತ್ಕೊಂಡ್ಬಿಟ್ಟಿದ್ದೀರಾ ಹರೀಶ್ ಅವ್ರ, ಏನು ಹೇಳಂಗೆ ಇಲ್ಲ. ವೆರಿ ನೈಸ್. ಬಿಸಿ ಬಿಸಿ, ಲೆಟ್ಸ್ ಹ್ಯಾವ್ ಇಟ್. ಸೊ ನನಗೆ ಚಾಯ್ ಅಂದ್ರೆ ಸಾಕು, ನನ್ನನ್ನ ತೃಪ್ತಿ ಪಡಿಸ್ಬಿಡ್ಬೋದು. ಮೈಸೂರು ಭಾಗದವ್ರಿಗೆ ಟೀ ತುಂಬಾ ಖುಷಿ ಅಲ್ವಾ? ನನ್ನನ್ನು ಸೇರಿಸಿ ನೋಡಿ, ನನ್ ತುಂಬಾ ಕಮ್ಮಿ ಜನ ನನ್ಗೆ ಟೀ ಇಷ್ಟ ಅಂತ ಹೇಳೋದು, ಕಾಫಿ ಪ್ರಿಯರು ಜಾಸ್ತಿ. ಬೆಂಗಳೂರು ಬಂದ್ರೆ ಕಾಫಿ ಚಟ ಆಯ್ತು ನಮ್ಗಳಿಗೆ. ಓಕೆ, ಬಟ್ ನನಗೆ ಏನೋ ಒಂಥರ ಟೀ ಮೇಲಿರೋ ಸೆಳೆತ ಬಿಟ್ಟಿಲ್ಲ. ಅದ್ಭುತವಾಗಿದೆ ಶುಂಠಿ. ಹೌದು, ಅದರ ಫ್ಲೇವರ್. ಹೌದು, ಆ ಮಸಾಲಾ ಎಲ್ಲ ಹಾಕಿ ಮಾಡಿದಾರಲ್ಲ, ವೆರಿ ನೈಸ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಕ್ಲಬ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದು. ಟೀ ಕಾಫಿ ಮಾಡ್ತೀನಿ? ಓ ಎಸ್, ಚೆನ್ನಾಗಿ ಮಾಡ್ತೀನಿ. ಶುಂಠಿ ನನಗೆ ಬೆಸ್ಟ್. ಓಕೆ. ಮಸಾಲಾ ಚಾಯ್, ಕುಕಿಂಗ್ ಬರುತ್ತೆ. ಸೊ ಚೆನ್ನಾಗಿ ಸ್ಟ್ರೆಸ್ ಮಾಡಿ ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ. ಹೌದು, ಕುಕಿಂಗ್ ಬರುತ್ತೆ. ಯಾಕಂದ್ರೆ ಅದೊಂದು ಕ್ವೆಶ್ಚನ್ ಎಲ್ಲರೂ ಕೇಳ್ತಾರೆ, ಏನಂತ? ನೀವು ಕುಕಿಂಗ್ ಮಾಡ್ತೀರಾ, ನಿಮಗೆ ಕುಕಿಂಗ್ ಬರುತ್ತಾ ಅಂತ. ನನ್ನ ಪ್ರಕಾರ ಅಡುಗೆ ಮಾಡೋದೊಂದು ಲೈಫ್ ಸ್ಕಿಲ್ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಕಲಿಬೇಕು. ಇಟ್ಸ್ ನಾಟ್ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್. ಹೌದು, ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಷ್ಟೇ ವಯಸ್ಸಾಗಿರ್ಬೋದು, ಅದನ್ನ ಕಲ್ತ್ರೆ ನೀವು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋ ಒಂದು ವಿಚಾರ ಅದು. ನಮ್ ಜನ ಎಲ್ಲ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಳ್ಳೋ ಜಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಈಗ. ಹೌದು, ಎಷ್ಟು ಅಂತ ಮಾಡಕ್ಕಾಗತ್ತಲ್ಲ. ಅದ್ ಹೇಳ್ತಾರೆ, ನೀವು ನಿಮ್ ಊಟ ಎಲ್ಲಿಂದ ಬರ್ತಾ ಇದೆ, ನೀವು ಯೂಸ್ ಮಾಡೋ ತರಕಾರಿ ಆಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಬೇಳೆ ಆಗಿರ್ಬೋದು, ಎಲ್ಲಿಂದ ಬರ್ತಾ ಇದೆ ಅನ್ನೋದು ಅರಿವಿರ್ಬೇಕು. ಸೊ ಆವಾಗ ಈಗೇನೋ ಒಂಥರ ಕಾಂಪಿಟೇಷನ್, ಓಡ್ತಾ ಇದೀವಿ ದುಡ್ಡು ಮಾಡಕ್ಕೆ, ಏನೋ ಒಂದು ಯಾವುದೋ ಒಂದು ಸೆಟಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಅದ್ ನಡೀತಾ ಇದೆ. ಬಟ್ ಈ ಬೇಸಿಕ್ ಇದೆಯಲ್ಲ, ನಾವು ಯಾಕೆ ಮಾಡ್ತಾ ಇದ್ದೀವಿ? ಬದುಕಕ್ಕೆ ಒಳ್ಳೆ ಆಹಾರ ಬೇಕು. ಈಗ ದುಡ್ಡು ಸಂಪಾದನೆ ಮಾಡೋದನ್ನು ಅಷ್ಟೇ, ಕರೆಕ್ಟಾಗಿ ಒಂದು ಶೆಲ್ಟರು, ಬಟ್ಟೆ ಮತ್ತೆ ಒಳ್ಳೆ ಊಟ. ಸೊ ಇದಿಷ್ಟಿದ್ರೆ ಒಳ್ಳೇದಲ್ವಾ? ನಾನು ಅದೇ ಅನ್ಕೊಳ್ಳೋದು. ತಿನ್ನೋಕೆ, ಬೊಗಸೆ ಹೌದು, ಕುಡಿಯೋಕೆ, ಅಂಗೈಯಗಲ ಜಾಗ ಸಾಕು, ಹಾಯಾಗಿರೋಕೆ ಅಂತ. ಸೊ ಈ ತರ ನಾವು ಇರೋ ಜಾಗ ಚೆನ್ನಾಗಿರ್ಬೇಕು, ಆ ವೈಬ್ರೇಷನ್ ಚೆನ್ನಾಗಿರ್ಬೇಕು, ನಾವು ಊಟ ಮಾಡೋ ನಾವೇನು ಊಟ ಮಾಡ್ತಾ ಇದ್ದೀವಿ ಅದು ಕರೆಕ್ಟ್ ಆಗಿರ್ಬೇಕು, ರುಚಿಯಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು. ಸೊ ಆಮೇಲೆ ಇದು ನನ್ಗೊಂಥರ ಇದು ಐ ಥಿಂಕ್ ಯೋಗಾಭ್ಯಾಸ ಮಾಡೋದ್ರಿಂದ ಇದ್ರದ್ದು ಒಂಥರ ಕಾನ್ಸ್ಟೆಂಟ್ ಆಗಿ ತಲೆಯಲ್ಲಿ ನಡೀತಾ ಇರುತ್ತೆ. ನಾನೀಗ ಏನಾದ್ರೂ ಆಚೆ ಹೋದ್ರೆ ಕೆಲವು ಸಲ ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಊಟ. ಯಾಕಂದ್ರೆ ಅಲ್ಲಿದು ಆಚೆ ಕಡೆದು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡೋಣ, ಊಟ ತಗೊಳ್ಳೋಣ ಅಂತ. ಈಗ ಇನ್ನೊಂದ್ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ವಾಟರ್ ಬಾಟಲ್ ತಗೊಂಡೋಗೋಣ ಅನ್ನೋ ಪರಿಸ್ಥಿತಿಲಿ ಆಲೋಚನೆಯಲ್ಲಿ ಇದೀನಿ ನಾನು. ಯಾಕೆ ಪ್ಲಾಸ್ಟಿಕ್ ಅದು? ವೀಕೆಂಡ್ ಆಯ್ತು, ಸೆಲೆಬ್ರೇಷನ್ ಬಂತು ಅಂದ್ರೆ ಹೋಟೆಲ್ಗಳ ಮುಂದೆ ಕ್ಯೂ ನಿಂತಿರ್ತಾರೆ, ರೆಸ್ಟೋರೆಂಟ್ಗಳ ಮುಂದೆ ಬುಕಿಂಗ್ಸ್ ಇರುತ್ತೆ, ರೆಸ್ಟೋ ಬಾರ್ಗಳಲ್ಲಿ ಯು ಕ್ಯಾಂಟ್ ಇಮ್ಯಾಜಿನ್ ದ ಕ್ರೌಡ್. ಓ ಮೈ ಗುಡ್ನೆಸ್, ನೀವ್ ಇದು ಹೇಳ್ತಾ ಇದ್ರೆ ನೀವ್ ಹೇಳ್ತಿರೋ ಲಾಜಿಕ್ ಚೆನ್ನಾಗಿದೆ, ಆದ್ರೆ ಜನಕ್ಕೆ ಅರ್ಥ ಆಗಿಲ್ವಾ ಅಥವಾ ಜನಕ್ಕೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಯೋಚನೆ ಮಾಡ್ತಿದ್ದೀನಿ. ನಾನಿದ್ರೆ ಐ ಥಿಂಕ್ ರೆಸ್ಟೋರೆಂಟ್ಸ್ ಗಳಿಗೆಲ್ಲ ಲಾಸ್ ಅನ್ಸುತ್ತೆ ನನ್ನಂತೊಳಿದ್ರೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇದೊಂಥರ ಚಾಲೆಂಜ್ ಅನ್ಸುತ್ತೆ. ಎಲ್ಲರೂ ಈ ತರ ಒಂದು ಯೋಚನೆ ಮಾಡಿದಾಗ ಪ್ರತಿಯೊಂದು ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅವ್ರು ಮಾಡುವಂತಹ ಅಡಿಗೆ ಏನಿದೆ ಅದು ಆರೋಗ್ಯಕರವಾಗಿದ್ರೆ ಯಾಕೆ ಬರಲ್ಲ ಅಲ್ವಾ? ಸೊ ಆ ಥರ ಈಗ ನಾನು ಚೂಸ್ ಮಾಡೋ ರೆಸ್ಟೋರೆಂಟ್ಸ್ ಕೂಡ ಹಾಗೇನೆ, ಎಲ್ಲಿ ಒಂದು ಆರೋಗ್ಯಕರವಾಗಿ ಮಾಡ್ತಾರೆ, ಮೈಂಡ್ಫುಲ್ ಈಟಿಂಗ್ ಅಂತಿದೆ ಅಲ್ಲ, ಅದನ್ನ ಜಾಸ್ತಿ ಫಾಲೋ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ, ನಂದೇ ವಾಟರ್ ಬಾಟಲ್ ತಗೊಂಡು ಹೋಗೋಣ ಅಂತ. ಯಾಕಂದ್ರೆ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಆಗ್ಬೇಕು. ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ನೀರು ಕುಡಿದ್ರೆ ಆ ಪ್ಲಾಸ್ಟಿಕ್ ಇಂದನೂ ಅದು ತುಂಬಾ ದಿನ ಅದನ್ನ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಿಮ್ಗೆ ಎಷ್ಟು ದಿನದಿಂದ ಸ್ಟೋರ್ ಮಾಡಿರ್ತಾರೆ ನಿಮ್ಗೆ ಒಂದು ಅರಿವಿರಲ್ಲ. ಎಲ್ಲೋ ಒಂದು ಆಚೆ ಕಡೆ ಹೋಗ್ತೀರಾ, ಅವ್ರು ಕೊಡ್ತಾರೆ, ನೀವೂನು ಕುಡಿದ್ ಬಿಡ್ತೀರಾ. ಬಟ್ ಆ ಪ್ಲಾಸ್ಟಿಕ್ ಸೇವನೆಯಿಂದ ನಮ್ಗೆನೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಪ್ಲಾಸ್ಟಿಕ್ ಬಾಟಲ್ ಮಾರ್ತಾರೆ, ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಬರ್ತಿರ್ತಾರಲ್ಲ. ಬಟ್ ಎಷ್ಟು ಜನ ಅಂತ ಅದು ಒಂದು ಹೇಗೆ ನೀವು ನಂಬ್ತೀರಾ? ಇನ್ನೊಂದು ಎಷ್ಟು ಜನ ನೋಡಿ, ಈಗ ನೀವು ಕೊಟ್ರಿ ನನಗೆ, ನಾನು ನೋಡ್ಲಿಲ್ಲ, ನಾನು ಕೊಡ್ದೆ.
ಈಗ ನಾನು ನೋಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಅದೊಂಥರ ಇನ್ಸಲ್ಟ್ ಮಾಡ್ದಂಗ. ನಾನು ಎಲ್ಲಿ ಹೋದ್ರುನು ಅದ್ ನೋಡ್ತಾ ಕೂತ್ಕೊಂಡ್ರೆ ಅದೊಂಥರ. ಸೊ ನಾವು ಮುಜುಗರೆಯಿಂದ ನಾವು ಓಕೆ. ಬಟ್ ಅದು ಓಕೆ. ಎಷ್ಟೋ ಜನ ಈಗ ಎಲ್ಲೋ ನೀರ್ ತಗೊಂಡ್ ನೀರ್ ಕುಡ್ದಿರ್ತೀವಿ ನಾವು, ಅದಾದ್ಮೇಲೆ ಆ ಬಾಟಲ್ ನ ತುಂಬಾ ತಿಂಗಳು ಇಟ್ಕೊಂಡಿರ್ತೀವಿ. ಹೌದು, ಅದು ಮನೆಯಲ್ಲೋ ಅಥವಾ ಆಫೀಸ್ನಲ್ಲೋ ರೀಫಿಲ್ ಮಾಡಿ ಮಾಡಿ ಕುಡಿತಾ ಇರ್ತೀವಿ. ಹೌ ಸೇಫ್ ನಿಮ್ ಪ್ರಕಾರ? ಅಂದ್ರೆ ಪ್ಲಾಸ್ಟಿಕ್ ಬಳಕೆನೆ ಸೇಫ್ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಬೇಕು ಅಂತ. ಅದ್ರ ಬಗ್ಗೆ ನಾನು ಜಾಸ್ತಿ ಓದೋದು ಅಥವಾ ತಿಳ್ಕೊಳ್ಳೋದು, ಯೂಟ್ಯೂಬಲ್ಲಿ ತಿಳ್ಕೊಳ್ಳೋದು ಮಾಡ್ತಾ ಮಾಡ್ತಾ ನಮ್ಗೊಬ್ಬರಿಗೆ ಅಲ್ಲ, ಪರಿಸರಕ್ಕೂ ಹಾನಿ ಆಗ್ತಾ ಇದೆ. ಅದು ಎಲ್ಲ ನಾವು ಈಗ ವೇಸ್ಟ್, ಇದು ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ. ನಾನು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ನೋಡ್ತಾ ಇದ್ದೆ, ಬೈ ನಾವು ಅಂತಾನೆ ಏನೋ ಒಂದು ಡಾಕ್ಯುಮೆಂಟ್ರಿ, ಮರ್ತೋಯ್ತು, ಹೆಸರು ಮರ್ತೋಯ್ತು ನಂಗೆ. ಅದನ್ನ ನೋಡ್ಬಿಟ್ರೆ ನಿಮ್ಗೆ ನಾವು ಎಷ್ಟೊಂದು ವೇಸ್ಟ್ ನ ಜನರೇಟ್ ಮಾಡ್ತಾ ಇದೀವಪ್ಪ ಅಂತ ಅನ್ನಿಸ್ಬಿಡುತ್ತೆ. ಈಗ ಬೈ ಮಾಡ್ತಾನೆ ಇರ್ತೀವಲ್ಲ, ನಾವು ಖರೀದಿ ಮಾಡ್ತಾನೆ ಇರ್ತೀವಿ, ಅದೆಲ್ಲೋಗುತ್ತೆ ನಾವು ಓಕೆ ಒಂದು 2-3 ತಿಂಗಳು ಯೂಸ್ ಮಾಡ್ತೀವಿ, ಬಿಸಾಡ್ಬಿಡ್ತೀವಿ. ಅದಾದ್ಮೇಲೆ ಅದೆಲ್ಲ ಹೋಗುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದ್ ಕಡೆ ಡಂಪ್ ಮಾಡ್ಲೇಬೇಕು ಅವರು. ಅದು ಏನೋ ಓಷನ್ಗೆ ಹೋಗುತ್ತೆ, ಇಲ್ಲ ಒಂದು ಲ್ಯಾಂಡ್ ಫಿಲ್ಗೆ ಹೋಗುತ್ತೆ. ಈ ತರ ಏನೇ ಖರೀದಿ ಮಾಡಿದ್ರು, ಬಟ್ಟೆ ಆಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಕೆಲವೊಮ್ಮೆ ಕೆಲವರು ಎಲ್ಲ ತಗೊಳ್ತಾ ಇರ್ತಾರೆ, ಖರೀದಿ ಮಾಡ್ತಾ ಇರ್ತಾರೆ. ಎಲ್ಲಿ ಅದು ಎಲ್ಲಾದ್ರೂ ಒಂದು ಕೊನೆ ಇರ್ಬೇಕಲ್ಲ. ನಾವು ಎಲ್ಲರೂ ಅಷ್ಟೇ ಖರೀದಿ ಮಾಡ್ತಾ ಇದ್ರೆ ಒಂದು ಕೊನೆ ಅಂತ ಇರ್ಬೇಕಲ್ಲ. ಈಗ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೆಲ್ಲ ಅದನ್ನ ಶಿಪ್ ಮಾಡ್ಬಿಡ್ತಾರೆ. ಅವ್ರು ಅದನ್ನೆಲ್ಲ ಸೆಗ್ರಿಗೇಷನ್ ಮಾಡ್ಬೇಕು. ಅದ್ ನೋಡಿದ್ರೆ, ಆ ಡಾಕ್ಯುಮೆಂಟ್ರಿ ನೋಡಿದ್ರೆ, ಇವತ್ತು ನಾನು ಹಾಕೊಂಡಿರೋ ಸೀರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಅಂಡ್ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್. ನಾನು ಇದನ್ನ ಮುಂಚೆ ಯೂಸ್ ಮಾಡಿದ್ದೀನಿ ನನ್ನ ಈವೆಂಟ್ಸ್ಗಳಿಗೆಲ್ಲ. ಬಟ್ ಐ ವಾಸ್ ಲೈಕ್, ಇಲ್ಲ, ನಾನು ಐ ವಾಂಟ್ ಟು ಸೆಂಡ್ ಔಟ್ ಅ ಮೆಸೇಜ್. ಇಟ್ಸ್ ಓಕೆ, ಕೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೋಡ್ದವರು ಓ ಇಲ್ಲಿ ಹಾಕೊಂಡಿದ್ದಾಳೆ, ಬಟ್ 2 ವರ್ಷದ ಹಿಂದೆ ಆ ಇವೆಂಟ್ ಅಲ್ಲಿ ಹಾಕೊಂಡಿದ್ಲು ಅನ್ನೋ ಒಂದು ಮೆಸೇಜ್ ಹೋದ್ರೆ ನನಗೆ ಅಷ್ಟು ಸಾಕು. ಬಟ್ ಟ್ರ್ಯಾಕ್ ಮಾಡ್ತಾರಾ ನೀವು ಹಾಕೊಂಡ್ರೆ? ಓ ಓ ಡೆಫಿನೆಟ್ಲಿ. ನಾನು ಒಂದು ಈವೆಂಟ್ ಹೋಗಿದೆ, ಇದು ಮುಂಚೆ, ಈಗ ಯಾರು ಇದನ್ನ ನನ್ಗೆ ಹೇಳಲ್ಲ. ಬಟ್ ನಾನು ಹೊಸದ್ರಲ್ಲಿ ಮೇಡಮ್ ಒಂದು ಈವೆಂಟ್ ಹೋಗಿದ್ದೆ ನಾನು. ಮೇಡಮ್ ಇದನ್ನ ನೀವು ಮುಂಚೆ ಹಾಕೊಂಡಿದ್ರಾ ಅಂತ ಕೇಳಿದ್ರು ನನ್ನ. ಆವಾಗ ನನಗೆ ಹೊಸಬ್ಳು, ನಾನು ಇವಾಗ ಏನಾದ್ರು ಕೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಹೌದು ರೀ, ನಾನು ರಿಯೂಸಬಿಲಿಟಿ ಅಂಬಾಸಿಡರ್, ನೀವು ಅದನ್ನ ಜನರಿಗೆ ಹೇಳಬೇಕು ಅನ್ನೋ ಒಂದು ಅರಿವಿದೆ ನನಗೆ, ಆ ವಿಸ್ಡಮ್ ಇದೆ, ನಾನು ಹೇಳ್ಬಿಡ್ತೀನಿ. ಅಂದ್ರೆ ಡೈರೆಕ್ಟ್ ಆಗಲ್ಲ, ಪೊಲೈಟ್ಲಿ ಆಫ್ ಕೋರ್ಸ್. ಬಟ್ ಈ ಒಂದು ವಿಚಾರ ಜನರಿಗಿದೆ. ಓ, ನಾವು ಒಬ್ಬರನ್ನ ಕರೆದ್ರೆ, ಸೆಲೆಬ್ರಿಟಿನ ಕರೆದ್ರೆ ಅವರು ಈ ಥರನೇ ಇರಬೇಕು ಅಂತ. ಬಟ್ ಇಟ್ಸ್ ಓಕೆ ಟು ರಿಯೂಸ್. ಈಗ ಕೆಲವು ಸೆಲೆಬ್ರಿಟೀಸ್ಗಳು ಒಂದ್ಸಲಿ ಯೂಸ್ ಮಾಡ್ತಾರೆ, ಅದನ್ನ ಬೇರೆಯವರು ಕೊಡ್ತಾರೆ, ನೋಡೋದಿಲ್ಲ. ಹೌದು, ಕರೆಕ್ಟ್, ಹೌದು, ಯಾ. ಬಟ್ ಅಟ್ ದ ಸೇಮ್ ಟೈಮ್ ನಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನಾವು ಅದನ್ನ ಹೇಳ್ಬೇಕಲ್ಲ. ಯು ನೋ ವಾಟ್, ಇಟ್ಸ್ ಓಕೆ ಟು ರಿಯೂಸ್. ಒನ್ಸ್ ಇನ್ ಅ ವೈಲ್ ನೀವು ರಿಯೂಸ್ ಮಾಡಿ, ಇದನ್ನ ಹೇಳಿ ಒಂದು. ಯಾಕಂದ್ರೆ ಪರಿಸರಕ್ಕೆ ಅದು ಹಾನಿ ಆಗ್ತಾ ಇದೆ. ನೀವು ಇವತ್ತು ಹೆಂಗ್ ವರ್ಕ್ ಆಗುತ್ತೆ ರಿಯೂಸಬಿಲಿಟಿ? ಹೇಗೆ ವರ್ಕ್ ಆಗುತ್ತೆ? ಈಗ ನಾನ್ ಖರೀದಿ ಮಾಡೋದು ಕಮ್ಮಿ ಆಗುತ್ತೆ ಅಲ್ವಾ. ನನ್ನ ಹತ್ರ ಜಾಸ್ತಿ ಈಗ ರಿಯೂಸಬಿಲಿಟಿ ಮಾಡೋ ಒಂದು ಅವಕಾಶ ಇದ್ದಾಗ, ಆ ಒಂದು ಮೈಂಡ್ ಸೆಟ್ ಇದ್ದಾಗ ನನ್ಗೆ, ನಾನು ಖರೀದಿ ಮಾಡೋದು ಕಮ್ಮಿ ಆಗುತ್ತೆ. ಕನ್ಸ್ಯೂಮರಿಸಮ್, ಈಗ ಖರೀದಿ ಮಾಡೋದು ಕಮ್ಮಿ ಆದ್ರೆ, ಡಿಮಾಂಡ್ ಕಮ್ಮಿ ಆದ್ರೆ, ಸಪ್ಲೈನು ಅಲ್ಲೆಲ್ಲೋ ಒಂದ್ ಕಡೆ, ಮೇ ಬಿ 0.1%, ಬಟ್ ದಟ್ ಈಸ್ ಆಲ್ಸೋ ಗುಡ್ ಇನಫ್. ಎಲ್ಲೋ ಒಂದ್ ಕಡೆ ಈ ಒಂದು ನದಿಗೆ ವೇಸ್ಟ್ಗಳನ್ನ ಹಾಕ್ಬಿಡೋದು ಅಥವಾ ಸಮುದ್ರಕ್ಕೆ ಹಾಕ್ಬಿಡೋದು, ಅದು ಅಕ್ವಾಟಿಕ್ ಲೈಫ್ಗೆ ಅದು ಅಫೆಕ್ಟ್ ಆಗ್ತಾ ಇದೆ. ಎಲ್ಲೋ 1-2 ಮೀನುಗಳು ಬದುಕಿದವೆ ಅಂದ್ರೆ ನಿಮ್ಮಿಂದ ಒಳ್ಳೇದಲ್ವಾ ಅದು? ನೀವೇ ಅದನ್ನ ತಿಂತೀರಾ. ಆಮೇಲೆ ಫಿಶಿಂಗ್, ಈಗ ಕೆಲವು ಇದನ್ನು ನಾನು ನೋಡಿದೆ, ಏನೋ ಒಂದು ಜೋಕುನು ನೋಡಿದೆ. ಪ್ಲಾಸ್ಟಿಕ್ಕು, ನೀವು ಯಾಕೆ, ವೈ ಡು ಯು ಕೇರ್ ಸೋ ಮಚ್ ಅಬೌಟ್ ಫಿಶ್ ಬೀಯಿಂಗ್ ಕ್ಲೀನ್ ಅಂಡ್ ಆಲ್ ದಟ್? ನೀವು ಪ್ಲಾಸ್ಟಿಕ್ ಎಸಿತೀರಾ, ನೀವೇ ಅದನ್ನ ಆಮೇಲೆ ಕನ್ಸ್ಯೂಮ್ ಮಾಡ್ತೀರಾ. ಯಾಕಂದ್ರೆ ಅಕ್ವಾಟಿಕ್ ಲೈಫ್ ಅದನ್ನ ಕನ್ಸ್ಯೂಮ್ ಮಾಡುತ್ತೆ. ಅದನ್ನ ಎಲ್ಲ ನೀವು ಫಿಶ್ ಮಾರ್ಕೆಟ್ ಅಲ್ಲೆಲ್ಲ ನೀವು ಖರೀದಿ ಮಾಡ್ತಾರೆ, ಇಟ್ ವಿಲ್ ಬಿ ದೇರ್, ಎಲಿಮೆಂಟ್ಸ್ ಆಫ್ ದಟ್ ವಿಲ್ ಬಿ ದೇರ್. ಯೋಚನೆ ಮಾಡಿ ಯಾರೋ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಇಲ್ಲ, ಆಕ್ಚುಲಿ ಈ ಒಂದು ಅರಿವು ಎಲ್ಲರಿಗೂ ಬರ್ಬೇಕಾಗಿದೆ. ಇದು ಇಟ್ ಇಸ್ ಹೈ ಟೈಮ್. ನಾವು ಇದನ್ನ ಎಲ್ಲೋ ಒಂದ್ ಕಡೆ ಎಲ್ಲರೂ ನಾವು ಓಡ್ತಾ ಇದೀವಲ್ಲ, ಯಾಕೆ ಅನ್ಸ್ಬಿಡುತ್ತೆ ಕೆಲವೊಂದ್ಸಲಿ ವಿ ಶುಡ್ ಗೋ ವಿತ್ ನೇಚರ್ ಜೊತೆ ಒಂದಾಗಿ ನಾವು ಸಾಗ್ಬೇಕಾಗುತ್ತೆ. ಅದ್ರ ವಿರುದ್ಧ ಹೋದಾಗ ಅದು ರಿವರ್ಸ್ ಹೊಡೆದೇ ಹೊಡುತ್ತಿಲ್ಲ. ಅದು ನಾವೇ ಆಮೇಲೆ ಅದಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಆಮೇಲೆ.